ನಾನು ಸುಮಾರು 3 ವರ್ಷ ಇರಬೇಕು. ನಮ್ಮ ತಂದೆ ತಾಯಿ ಒಂದು ಪುಟ್ಟ ಮನೆಯಲ್ಲಿ ನನ್ನ ಹೀಗೆ ಬೆಳೆಸಿದ್ದಾರೆ. 3 ವರ್ಷ ತನಕ ಇದ್ದಾಗೆ ನನಗೆ ಇನ್ನೊಬ್ಬ ತಮ್ಮ ಹುಟ್ಟಿದ, ಚಿಕ್ಕ ಶ್ರೀನಿವಾಸ ಅಂತ. 1955 ಅವನು ಹುಟ್ಟಿದ. ಆಮೇಲೆ ಅವನಾದಮೇಲೆ ಇನ್ನೊಂದು 56ಕ್ಕೆ ಇನ್ನೊಬ್ಬ ತಮ್ಮ ಹುಟ್ಟಿದ. ಅವನು ಇದಕ್ಕಿದೆ ತುಂಬ ಚೆನ್ನಾಗಿದ್ದ, ಮುದ್ದಾಗಿ. ಸತ್ಯನಾರಾಯಣ ಅಂತ ಹೆಸರಿಟ್ಟಿದ್ರು. ಅವನೊಂದು 2 ತಿಂಗಳು 3 ತಿಂಗಳು ಇದ್ದ ಅಷ್ಟೇ. ಪಾಪ ಏನೋ ಆಗಿನ ಕಾಲದಲ್ಲಿ ಏನು ಕಾಯಿಲೆಗಳಿತ್ತೋ ಏನೋ ಗೊತ್ತಾಗಲಿಲ್ಲ, ಅಥವಾ ಏನು ಅಂತಲೇ ಕೊನೆಗೂ ನನಗೆ ಇದು ಇವತ್ತವರೆಗೂ ಯೋಚನೆ ಆಗಿದೆ. ಯಾಕೆ ಸತ್ತ, ಹೆಂಗೆ ಸತ್ತ ಅಂತ. ಸತ್ತೋದ, ತಗೊಂಡೋಗಿ ಸ್ಮಶಾನದಲ್ಲಿ ಅಲ್ಲಿ ನಾವು ನಮ್ಮನ್ನು ಕರ್ಕೊಂಡೋಗಿರೋದೆ. ಅವನು ಬಂದುಬಿಟ್ಟಿದ್ದ. ಒಂದು ಸುಮಾರು ನನಗಾಗ 5 ವರ್ಷ ಇರಬೇಕು. ಆಗ ಇನ್ನು ಅವಾಗ ಸುಮ್ಮನೆ ಏನೋ ಮುಸುಕು ನೆನಪು ಅಷ್ಟೇ, ಸರಿಯಾದ ನೆನಪಿಲ್ಲ, ಮಸುಕಾದ ನೆನಪು. ಆಗ ಒಬ್ಬ ತಮ್ಮ ಹೋದ, ಇನ್ನೊಬ್ಬ ತಮ್ಮ ಆಗ್ತಾನೆ ಹುಟ್ಟಿದ್ದ. ಅವನು ಆದಮೇಲೆ ಈಗ ಇದಕ್ಕಿದ್ದಾಗೆ ನಮ್ಮ ತಂದೆಗೆ ಏನು ಮಾಡಿ ಯಾರೋ ಒಬ್ಬರು ನಮ್ಮ ದೂರ ಸಂಬಂಧವರೊಬ್ಬರು ಬಂದರು. ಎಷ್ಟು ಸಂಬಳ ರಾಮಯ್ಯ ನಿನಗೆ ಅಂದರು. ನನಗೊಂದು ತಿಂಗಳಿಗೆ ಅವಾಗ 20 ರೂಪಾಯಿನಲ್ಲೇ ಬಹಳ ಚೆನ್ನಾಗಿ ಆನಂದವಾಗಿ ಜೀವನ ಮಾಡ್ತಾಯಿದ್ದ ಕಾಲ ಅದು. 20 ರೂಪಾಯಿ ಸಿಕ್ಕಿದ್ರೆ ಹೇಗೋ ಇರೋದ್ರಲ್ಲಿ ಕಷ್ಟಪಟ್ಟು ಜೀವನ ಮಾಡ್ಕೊಂಡು ನಮ್ಮ ತಾಯಿ ಇಬ್ಬರು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾಯಿದ್ರು, ಮಾಡ್ಕೊಂಡು ಜೀವನ ಸಾಕಿದ್ರು. ಹಾಗೆ ಹೆಂಗೋ ಕುಟುಂಬ ನಡೀತಾಯಿತ್ತು. ಆಮೇಲೆ ನೀನು ಏನೇ ಆಯ್ತು ಬಂದು, ಈಗ ನೀವೆಲ್ಲ ರೈತ ಕುಟುಂಬ, ನಮ್ಮದೆಲ್ಲ ವ್ಯವಸಾಯದವರು, ನಾವೆಲ್ಲ ಇಲ್ಲಿ ಬಂದು ಜವಾನ್ ಕೆಲಸ ಮಾಡ್ತಾಯಿದ್ದೀಯ, ನೀನು ಏನು ಸುಖ ಬಂತು ಇಲ್ಲಿ ಬಂದು, ಯಾಕೆ ಇದೆಯಾ, ಬಾ ನನಗೆ ಒಳ್ಳೆ ಜಮೀನು ಕೊಡಿಸ್ತೀನಿ ಆಯಿತಾ, ಸ್ವಂತ ಓನರ್ ಆಗಬೇಕು ನೀನು, ಜಮೀನಿನ ಮಾಲೀಕ ಆಗಬೇಕು ನೀನು ಅಂತ ಅಂದ್ಬಿಟ್ಟು ನಮ್ಮ ತಂದೆಗೆ ಏನು ಚೆನ್ನಾಗಿ ತಲೆ ತುಂಬಿಟ್ಟಿದ್ದಾರೆ. ನಮ್ಮ ತಂದೆ ಏನು ಮಾಡಿದ್ರು, ಸರಿ ಹೋಗಿ ಪ್ರಿನ್ಸಿಪಾಲ್ಗೆ, ಸರ್ ನಾನು ರಾಜೀನಾಮೆ ಕೊಡ್ತೀನಿ ಸರ್. ಯಾಕೆ, ಏನಕ್ಕೆ ರಾಜೀನಾಮೆ ಕೊಡ್ತೀಯ? ಇಲ್ಲ ಸರ್ ನಾವು ಊರಿಗೆ ಹೋಗ್ಬೇಕು, ಅಲ್ಲಿ ಜಮೀನು ಮಾಡ್ಕೊಂಡಿರ್ತೀವಿ. ನಿಮ್ಗೆ ಗೊತ್ತಿಲ್ಲ, ಯಾಕಡೆ ಕಷ್ಟ ಕಣೆ ಈಗಿನ ಕಾಲದಲ್ಲಿ ಜೀವನ ಮಾಡೋದು, ನಿನಗೆ ಗೊತ್ತಿಲ್ಲ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸುಮ್ಮನೆ ದುಂಬಾಲು ಬಿದ್ದುಬಿಟ್ರು ಅವ್ರಿಗೆ. ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಪಾಪ ಅವ್ರೇನು ಮಾಡೋದು, ಎಷ್ಟು ಅಂತ ಇದು ಮಾಡ್ತಾರೆ. ಆಯಿತು ಅಂತ ರಾಜೀನಾಮೆ ಇಸ್ಕೊಂಡ್ರು. ಸರಿ, ಕೊನೆಗೆ ನಮ್ಮ ತಂದೆ ಅಣ್ಣ ಇದ್ರಲ್ಲ ರಾಮಯ್ಯ ಅಂತ, ಅವ್ರ ಮಗ ಯಲ್ಲಪ್ಪನವ್ರನ್ನ ನಮ್ಮ ತಂದೆನೇ ಕರ್ಕೊಂಬಂದಿದ್ರು ಬೆಂಗಳೂರಿಗೆ. ಕರ್ಕೊಂಬಂದು ಕೆಲಸ ಕೊಡಿಸಿ, ಅಲ್ಲೇ APS ಅಲ್ಲೇ ಒಂದು ಕ್ಲರ್ಕ್ ಕೆಲಸ ಏನೋ ಕೊಡಿಸಿ ಅಲ್ಲೇ ಮನೆ ಮಾಡಿಕೊಟ್ಟಿದ್ರು ಸಪ್ರೇಟಾಗಿ. ಅವ್ರಿಗೆ ಮದುವೆನೂ ಮಾಡಿದ್ರು. ಕೊನೆಗೆ ಅವರು ಬಂದು ನನ್ನ ಹತ್ರ ಏನಂದ್ರು, ನಮ್ಮ ತಂದೆ ಹತ್ರ ಕೇಳ್ಕೊಂಡ್ರು, ಚಿಕ್ಕಪ್ಪ ಒಂದು ಕೆಲಸ ಮಾಡಿ, ನೀವು ನಾನು ನಿಮ್ಮ ಮಗನ್ನ ದೊಡ್ಡವನು ಇಲ್ಲೇ ಬಿಟ್ಬಿಡಿ, ನಾನು ಸಾಕ್ತೀನಿ, ವಿದ್ಯಾವಂತನ ಮಾಡ್ತೀನಿ, ಊರಿಗೆ ಕರ್ಕೊಂಡು ಹೋಗಬೇಡಿ. ಸರಿ, ನಮ್ಮ ತಂದೆ ಇನ್ನೇ ಮಾಡೋದು, ಒಬ್ಬ ಚಿಕ್ಕವನೊಬ್ಬ ಇದ್ನಲ್ವ, ಒಬ್ಬ ಸಾಕೊಂಡ್ಬಿಟ್ಟು ಚಿಕ್ಕವನು ಕರ್ಕೊಂಡೋದ್ರು. ನನ್ನ ಅಲ್ಲೇ ಬಿಟ್ಟರು, ಬೆಂಗಳೂರಲ್ಲೇ ಓದೋಕ್ಕೆ ಬಿಟ್ಟು. ನಮ್ಮ ಅಣ್ಣನ ಮನೆಗೆ ನಮ್ಮನ್ನು ಅಲ್ಲೇ ನಾಗಸಂದ್ರ ಅಂತ ಇತ್ತು ಪಕ್ಕದಲ್ಲೇ, ನಮ್ಮ ತ್ಯಾಗರಾಜ ನಗರದ ಪಕ್ಕದಲ್ಲಿ ನಾಗಸಂದ್ರ ಇದೆ. ಅಲ್ಲೇ APS ಕಾಲೇಜಿಗೂ ಅಲ್ಲಿಗೂ ಸುಮಾರು ಒಂದು ಕಿಲೋಮೀಟ್ರ್ ಇರ್ಬೋದು. ಅಲ್ಲೇ ಅವ್ರ ಮನೆ ಇತ್ತು. ಅಲ್ಲಿ ನನ್ನ ಇಟ್ಕೊಂಡ್ರು. ನನಗೆ ಗೊತ್ತಿಲ್ಲ ಆವಾಗ. ಆದರೂ ನನಗೇನು ಗೊತ್ತು, ತಂದೆ ತಾಯಿ ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ ಅಂತ. ಎಲ್ಲ ಈಗ ಹೋಗ್ತಾರೆ, ಬೆಳಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ ಅಂತ ನಾವು ತಿಳ್ಕೊಂಡು. ಸರಿ, ಹಂಗಾಗಿದ್ದು. ಅಲ್ಲಿ 1 ದಿನ ಆಯಿತು ಬರಲಿಲ್ಲ, 2 ದಿನ ಆದರೂ ಬರಲಿಲ್ಲ, 3 ದಿನ ಆದರೂ ಬರಲಿಲ್ಲ. ಕೊನೆಗೆ ನನಗೇನೋ ಒಂಥರ ಸಂಕಟ ಶುರುವಾಯಿತು. ಏನಿದು
ಇನ್ನು ಅಪ್ಪ ಅಮ್ಮ ಕೇಳೋದಕ್ಕೆ ಇಲ್ಲ ಊರಿಗೆ ಹೋಗಿದ್ದಾರೆ ಬರ್ತಾರೆ ಅಂತ ಸಮಾಧಾನ ಮಾಡ್ಕೊಂಡ್ರು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಸಮಾಧಾನ ಮಾಡಿ ನನ್ನ ಅಲ್ಲೇ ಇಟ್ಕೊಂಡು ಹೆಂಗೋ ಜೀವನ ಸುಮಾರು 1 ವರ್ಷ 2 ವರ್ಷ 3 ವರ್ಷ ಅಲ್ಲೇ ಓದಿದೆ ನಾನು. ಅಲ್ಲಿ ಈ ಅಷ್ಟೊತ್ತಿಗೆ ಏನು ಮಾಡಿದ್ರು, ಇಲ್ಲಿ ಊರು ಕರ್ಕೊಂಡೋಗಿದ್ರಲ್ಲ ನಮ್ಮ ತಂದೆ ತಾಯಿ ನನ್ನ ತಮ್ಮ 3 ಕರ್ಕೊಂಡೋಗಿದ್ರು. ಸರಿ ಅಲ್ಲಿ ಒಂದು ಕಡೆ ಎಲ್ಲೋ ಕೆಲಸ ಮಾಡ್ಕೊಂಡಿದ್ರು, ಎಲ್ಲೋ ಬೇರೆ ಕಡೆ ಕೂಲಿ ಕೆಲಸ ಮಾಡೋದು. ಅಲ್ಲಿ ಅವ್ರಿಗೇನಾಗೋಯ್ತು ಅಂದರೆ ತಿನ್ನೋಕ್ಕೆ ಗತಿ ಇಲ್ದಂಗೆ ಆಗೋಯ್ತು, ಒಟ್ಟಿಗೆ ಇಲ್ದಂಗೆ ಆಗೋಯ್ತು. ಜೊತೆಗೆ ಆ ಟೈಮಲ್ಲೇ ಇನ್ನೊಬ್ಬ ತಂಗಿ ಬೇರೆ ಹುಟ್ಟಿದ್ಲು, ಚಿಕ್ಕವಳು, ಜಯಲಕ್ಷ್ಮಿ ಅಂತ. ಅವಳು, ನನ್ನ ತಮ್ಮ, ನನ್ನ ತಂಗಿ, ನಮ್ಮ ತಂದೆ, ನಮ್ಮ ತಾಯಿ 4 ಜನ ಜೀವನ ಸಾಗಬೇಕು ಅಂದರೆ ಏನಿಲ್ಲ, ಬರೀ ಕೂಲಿಗೆ ಹೋಗೋದಷ್ಟೇ. ಕೂಲಿಗೆ ಹೋಗ್ಬೇಕು, ನಮ್ಮ ತಂದೆ ತಾಯಿ ಇಬ್ಬರು ಕೂಲಿಗೆ ಹೋಗ್ಬೇಕು, ಅಲ್ಲಿ ಜೀವನ ಮಾಡಬೇಕು, ಅಲ್ಲಿ ತರಬೇಕು, ಅವತ್ತಿನ ತರಬೇಕು. ಮನೆ ಇಲ್ಲ, ಮಠ ಇಲ್ಲ, ಹೊಟ್ಟೆಗೆ ಇಲ್ಲ, ಏನಿಲ್ದಂಗೆ ಆಗೋಯ್ತು ಜೀವನ ಅವ್ರಿಗೆ. ನನಗೆ ನಾವು ಪಾಪ ಇಲ್ಲಿ ನಮ್ಮ ಕಡೆ ಹೆಂಗೋ ನನ್ನ ಜೀವನ ನಡ್ಕೊಂಡು ಹಿಂಗೆ ಮಾಡಿ 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸ್ವರೆಗೂ ಹಂಗೆ ಓದ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ದೆ. ಅವ್ರ ಪಡೆಗೆ ಅಲ್ಲಿ ಜೀವನ ಸಾಗಿಸ್ತಾರೆ. ನನ್ನ ಬಾಲ್ಯ ಜೀವನ ಈ ಥರ ಒಂಟಿಯಾಗೆ ಕಳೀತು. ಒಂದು 5-6 ವರ್ಷ ನಾನು ಒಂಟಿಯಾಗೆ, ತಂದೆ ತಾಯಿ ಇಲ್ದಲೆ ತಬ್ಲಿಯಾಗೆ ನಾನು ಬೆಳೆದೆ. ಅಲ್ಲಿಗೆ ನನ್ನದು ನಮ್ಮ ತಾಯಿ ತಂದೆ ಎಲ್ಲ ಅಲ್ಲಿದ್ದರು, ನಾನು ಇಲ್ಲಿದ್ದೆ, ಇಲ್ಲಿ ಓದ್ಕೊಂಡಿದ್ದೆ.